Wow! ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ನೀವು ನೋಡಿದ ತಕ್ಷಣ ಗೊತ್ತಾಗ್ತದೆ ಏನಂತೆ. ಸೊ ಸ್ವೀಟ್ ಕಾರ್ನ್ ರೆಸಿಪಿ, ಸ್ವೀಟ್ ಕಾರ್ನ್ ಚಾಟ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೇಮ್ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಆಗ್ತೈತಿ. ಸೊ ಇದನ್ನೀಗ ಫಸ್ಟ್ ನೀವು ಈ ಥರ ಕಟ್ ಮಾಡ್ಕೋಬೇಕಾ ಸ್ವೀಟ್ ಕಾರ್ನ್ಸ್ನ. ಇದಕ್ಕೆ ನೀರು ಆ್ಯಡ್ ಮಾಡಿ, ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಇವಾಗ ಸ್ವಲ್ಪ ಸ್ವಲ್ಪ ಇವಾಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಸಲ್ಸ್ ಆಗೋ ಮಟ್ಟ ಇಡಬೇಕು. ಇದು ಒಂದು ಪೀಸ್ ಮಾತ್ರ ಸುಡಾದೇನ್ರಿ. ಸೊ ನೆನೆಸಿಟ್ಟಿದ್ವಲ್ಲ, ಅಂದರೆ ಬಾಯ್ಲ್ ಮಾಡಿದ್ವಲ್ಲ ಕಾರ್ನ್ಸ್, ಅದನ್ನು ಈ ಥರ ತಕ್ಕೊಂಡು ಇವಾಗ ಈ ಥರ ಬಾಣಲೆಗೆ ಹಾಕಿದ್ದೀನಿ. ಬಾಣಲೆಗೆ 1 ಸ್ಪೂನ್ ತುಪ್ಪ, ಅಂದರೆ ಇದು ಗೀ ಹಾಕ್ತಾ ಇದ್ದೀನಿ. ಬಟ್ ನಿಮ್ಮ ಹತ್ರ ಏನಾದರೂ ಬೆಣ್ಣೆ ಇದ್ದರೆ ಆ ಬೆಣ್ಣೆನ ಡೈರೆಕ್ಟ್ ಹಾಕ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಹೊರಗಡೆ ಸಿಗುತ್ತಲ್ಲ ಸ್ಟ್ರೀಟಲ್ಲಿ, ಸೇಮ್ ಪಕ್ಕ ಅದೇ ಸ್ಟೈಲ್ ಆಗುತ್ತೆ. ಅದೇ ಟೇಸ್ಟು. ಫುಲ್ಲು ಸ್ಟ್ರೀಟಲ್ಲಿ ಯಾವ ಥರ ಇರುತ್ತಲ್ಲ ಟೇಸ್ಟ್, ಸೇಮ್ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ಈ ಚಾಟನ್ನು ಒಂದ್ಸಲ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಿರೋ ಟೈಮಲ್ಲಿ ಆಯಿತು, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್. ಆಮೇಲೆ ಇವಾಗ ಕಾರ್ನ್ ಕೂಡ ಸೀಸನ್ ಇದೆ. ಸೊ ತೊಗೊಂಡು ಬಂದು ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಸುಟ್ಟು ಕೂಡ ತಿನ್ಕೋಬೋದು. ಸುಟ್ಟು ಕೂಡ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಖಾರ ಹಚ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಈ ಥರ ಸ್ವಲ್ಪ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿ ಈ ಥರ ಕಾರ್ನನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಮಾಡ್ಕೊಳ್ಕೊಳ್ಳಿ, ಅದು ಕಪ್ಪಾಗೋ ತನಕ ಎಲ್ಲ ಬೇಡ. ಸೊ ಇವಾಗ ಸಾಕು, ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದೆಲ್ಲ ಬಿಸಿ ಇರುವಾಗಲೇ ಒಂದು ಯಾವುದಾದ್ರೂ ಪಾತ್ರೆಗೆ ಅಥವಾ ಎದರಲ್ಲಾದರೂ ತಕ್ಕೊಂಡು ಇಟ್ಕೊಳ್ಳಿ. ಇದರಲ್ಲೇ ಇರಬೇಡ, ಇದರಿಂದ ತೆಗೆದಿಟ್ಕೊಳ್ಳಿ ಇದನ್ನು. ಇಲ್ಲ ಅಂದರೆ ಮಾಡಿ ಇಲ್ಲಿದ್ದನ್ನು ಇಲ್ಲಿಟ್ಟಿದ್ದೀನಿ ಅಷ್ಟೇ. ಸೊ ಪಕ್ಕದಲ್ಲಿರೋ ಗ್ಯಾಸು ಅದ್ರ ಮೇಲೆ ಕೂಡ ಇಟ್ಕೋಬೋದು, ಬಟ್ ಆನ್ ಮಾಡ್ಕೋಬೇಡಿ ಅಷ್ಟೇ. ಇದು ಬಿಸಿ ಇರುವಾಗಲೇ ಇಲ್ಲಿ ನೋಡಿ, ಇಲ್ಲಿ ಉಪ್ಪು ಖಾರ ತೊಗೊಂಡಿದ್ದೀನಲ್ಲ, ಈ ಉಪ್ಪು ಖಾರನ ಇದ್ರ ಮೇಲೆ ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಗ, ಅಂದರೆ ಅದು ಬಿಸಿ ಇರುತ್ತಲ್ಲ ಆವಾಗಲೇ ಮಾಡ್ಕೊಳ್ಳಿ. ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿದ್ದನ್ನು ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ. ಸ್ವಲ್ಪ ಚಾಟ್ ಮಸಾಲ ಅಥವಾ ಜಲ್ಜೀರಾ ಪೌಡರ್ ಏನಿದೆ ನಿಮ್ಮ ಹತ್ರ ಅದನ್ನ ಹಾಕ್ಕೊಳ್ಳಿ. ಸೊ ಲಾಸ್ಟಲ್ಲಿ ಲೆಮನ್. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸೇಮ್ ಸ್ಟ್ರೀಟಲ್ಲೆಲ್ಲ ತಿಂತೀರಲ್ಲ ರೋಡ್ ಸೈಡಲ್ಲಿ, ಸೇಮ್ ಅದೇ ಥರ ಟೇಸ್ಟ್ ಆಗುತ್ತೆ. ಮನೇಲಿ ಮಾಡ್ಕೊಳ್ಳಿ, ಈಸಿಯಾಗಿ ಈ ಥರ ಮಾಡ್ಕೋಬೋದು. ಸೊ Thank you.